103ರ ಪ್ರಾಯದಲ್ಲೂ ಬದುಕಿರುವ ಒಲಿಂಪಿಯನ್. ಈ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಒಲಿಂಪಿಕ್ಸ್ ಒಂದು ಪದಕ ಜಯಿಸಲು ಹಲವರು ಒದ್ದಾಡುತ್ತಾರೆ. ಕೆಲವು ದೇಶಗಳೇ ಪದಕ ಜಯಿಸಲು ಸಾಧ್ಯವಾಗಿಲ್ಲ. ಇನ್ನು ಕೆಲವು ದೇಶಗಳು ಬರೇ ಕಂಚುಕೋಟೆಯಲ್ಲಿ ಬಂದಿಯಾಗಿದೆ. ಮತ್ತೆ ಕೆಲವು ಬೆಳ್ಳಿ ಬಂದುದೇ ಹೆಚ್ಚು ಎನ್ನುವಂತಿದೆ. ಭಾರತದ ಹಾಕಿ ತಂಡವು ಸತತ 6 ಚಿನ್ನದ ಸಹಿತ 8 ಸ್ವರ್ಣ ಪದಕ ಗೆದ್ದಿರುವುದು ಸಹ ಹಾಕಿಗೆ ಸಂಬಂಧಿಸಿದಂತೆ ಒಲಿಂಪಿಕ್ಸ್ ದಾಖಲೆಯೇ ಆಗಿದೆ. ಆದರೆ ಒಟ್ಟಾರೆ ಪದಕ ಮತ್ತು ವ್ಯಕ್ತಿಗತ ಪದಕ ಹಾಗೂ ಒಲಿಂಪಿಕ್ಸ್ ಸ್ವರ್ಣ ಪದಕದ ವಿಷಯದಲ್ಲಿ ಭಾರತವು ವಿಶ್ವಗುರು ಅಲ್ಲ, ಇನ್ನು ವಿಶ್ವ ಶುರು ಎನ್ನುವಂತೆ ಇದೆ. ಈಗ ಅಮೆರಿಕದ ಕೇಟ್ ಲೆಡಿಕಿಯವರು ಒಂದೇ ಒಲಿಂಪಿಕ್ಸ್ನಲ್ಲಿ 4 ಬಂಗಾರದ ಪದಕ ಜಯಿಸಿದ ದಾಖಲೆ ಬರೆದಿದ್ದಾರೆ. ಒಲಿಂಪಿಕ್ಸ್ ಈಜುಕೊಳದಲ್ಲಿ ಅವರು ಮೈಕಲ್ ಫೆಲ್ಪ್ಸ್ ಬಳಿಕದ ಮತ್ತು ಮಹಿಳೆಯರಲ್ಲಿ ಮೊದಲ ಸ್ಥಾನಕ್ಕೆ ಏರಿದ್ದಾರೆ. ಒಟ್ಟಾರೆ 9 ಒಲಿಂಪಿಕ್ಸ್ ಸ್ವರ್ಣ ಗೆದ್ದ ಅವರು ಮಹಿಳೆಯರಲ್ಲಿ ಅತಿ ಹೆಚ್ಚು ಒಲಿಂಪಿಕ್ಸ್ ಪದಕ ಗೆದ್ದಿರುವ ರಷ್ಯಾದ ಜಿಮ್ನಾಸ್ಟ್ ದಂತಕತೆ ಲಾರಿಸಾ ಅವರ 9 ಚಿನ್ನವನ್ನು ಸರಿಗಟ್ಟಿದರು. ಲಾರಿಸಾ 9 ಚಿನ್ನ ಸಹಿತ 16 ಪದಕವನ್ನು ಗೆದ್ದಿದ್ದಾರೆ. ಮೈಕಲ್ 23 ಬಂಗಾರ ಸೇರಿ 28 ಪದಕ ಗೆದ್ದಿದ್ದಾರೆ. ಲೆಡಿಕಿ ಅವರು 800 ಮೀಟರ್ ಮುಕ್ತ ಈಜಿನಲ್ಲಿ 13 ವರ್ಷಗಳಿಂದ ಸೋತಿಲ್ಲ. ಆದರೆ ದಾಖಲೆಯ ಜೊತೆಗೆ ಈ ಬಾರಿ ಬೆಳ್ಳಿಗೆ ತೃಪ್ತರಾದರು. ಒಂದೇ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ಕೆಲವರನ್ನು ಈಗ ಮನನ ಮಾಡಿಕೊಳ್ಳೋಣ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೈಕಲ್ ಫೆಲ್ಪ್ಸ್ ಅವರು 2004ರ ಏಥೆನ್ಸ್ ಒಲಿಂಪಿಕ್ಸ್ನಲ್ಲಿ 6 ಬಂಗಾರ ಮತ್ತು ಬೆಳ್ಳಿಯ ಪದಕ ಎಂದು ಒಂದೇ ಒಲಿಂಪಿಕ್ಸ್ನಲ್ಲಿ ಯಾರೂ ಮಾಡದ ಸಾಧನೆ ಮಾಡಿದ್ದರು. 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಮೈಕಲ್ 8 ಚಿನ್ನದ ಪದಕವನ್ನು ಗೆದ್ದಿದ್ದರು. 2016ರ ರಿಯೋ ಡಿ ಜನೈರೋ ಒಲಿಂಪಿಕ್ಸ್ನಲ್ಲಿ ಅವರು 5 ಚಿನ್ನ ಹಾಗೂ 1 ಬೆಳ್ಳಿಯನ್ನು ಜಯಿಸಿದ್ದರು. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಫೆಲ್ಪ್ಸ್ 4 ಸ್ವರ್ಣ ಮತ್ತು 2 ರಜತ ಪದಕ ಜಯಿಸಿದ್ದರು. 4ನೇ ಒಲಿಂಪಿಕ್ಸ್ನಲ್ಲಿ ಅತಿ ಯಶಸ್ಸು ಕಂಡ ಆಟಾಳು ಎಂಬ ದಾಖಲೆಯು ಫೆಲ್ಪ್ಸ್ ಹೆಸರಿನಲ್ಲಿದೆ. 1972ರ ಮ್ಯೂನಿಚ್ ಒಲಿಂಪಿಕ್ಸ್ನಲ್ಲಿ ಯುಎಸ್ಎಯ ಈಜುಗಾರ ಮಾರ್ಕ್ ಆಂಡ್ರ್ಯೂ ಸ್ಪಿಡ್ಸ್ 7 ಚಿನ್ನದ ಪದಕವನ್ನು ಗೆದ್ದಿದ್ದರು. ಈ 7 ಪದಕಗಳು ವಿಶ್ವ ದಾಖಲೆಯೊಡನೆ ಬಂದವು. ಫೆಲ್ಪ್ಸ್ ಮುಂದೆ ಒಂದು ಒಲಿಂಪಿಕ್ಸ್ನಲ್ಲಿ 8 ಪದಕ ಗೆದ್ದರಾದರೂ ಎಲ್ಲವೂ ವಿಶ್ವ ದಾಖಲೆಯೊಡನೆ ಬಂದಿಲ್ಲ. ಸ್ಪಿಡ್ಸ್ ಒಲಿಂಪಿಕ್ಸ್ನಲ್ಲಿ 9 ಬಂಗಾರ, 1 ಬೆಳ್ಳಿ, 1 ಕಂಚು ಗೆದ್ದರಾದರೂ ಪ್ಯಾನ್ ಅಮೆರಿಕನ್ ಇತ್ಯಾದಿ ಸ್ಪರ್ಧೆಗಳಲ್ಲಿ ಅವರ ದಾಖಲೆಗಳು ದೊಡ್ಡದು. ಹಿಂದೆ ಇದ್ದ ಪೂರ್ವ ಜರ್ಮನಿ ಈಜುಗಾತಿ ಮಹಿಳೆ ಕ್ರಿಸ್ಟೋ ಒಟ್ಟೋ ಅವರು 1988ರ ಸಿಯೋಲ್ ಒಲಿಂಪಿಕ್ಸ್ನಲ್ಲಿ 6 ಬಂಗಾರದ ಪದಕವನ್ನು ಜಯಿಸಿದ್ದರು. ಅವರ ಇತರ ಈಜು ಸಾಧನೆ ಅಧಿಕ. 100 ಮೀಟರ್ ಈಜನ್ನು ಮೊದಲಿಗೆ 1 ನಿಮಿಷದೊಳಗೆ ಈಜಿದ ದಾಖಲೆಯನ್ನು ಹೊಂದಿದ್ದಾರೆ. ಜಿಮ್ನಾಸ್ಟ್ನ ಎಲ್ಲ ವಿಭಾಗಗಳಲ್ಲೂ ಪದಕ ಗೆದ್ದ ಏಕೈಕ ಗಂಡಸು ಬೆಲಾರಸ್ USSRನ ವಿಟಲಿ ವೆನೆಡಿಕ್ಟೋವಿಕ್ ಶೆರ್ಬೊ. 1996ರ ಒಲಿಂಪಿಕ್ಸ್ನಲ್ಲಿ 8 ವಿಭಾಗದ 6ರಲ್ಲಿ ಅತಿ ಯಶಸ್ವಿ ಆಟಗಾರ ಎನಿಸಿದ್ದರು. ಅವರ ಒಲಿಂಪಿಕ್ಸ್ ಪದಕ 6 ಚಿನ್ನ ಮತ್ತು 4 ಕಂಚು. USA ನೌಕಾಪಡೆಯ ಅಡ್ಮಿರಲ್ ವಿಲ್ಲಿಸ್ ಅಗಸ್ಟಸ್ ಚಿಂಗ್ಲಿ 1920ರ ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ 5 ಚಿನ್ನದ ಪದಕ ಸಹಿತ 7 ಪದಕ ಗೆದ್ದರು. USAನ ಲಾಯ್ಡ್ ಸ್ಪೂನರ್ ಆ ಚಿನ್ನದ ದಾಖಲೆ ಸರಿಗಟ್ಟಿದರು. ಈ ಇಬ್ಬರ ದಾಖಲೆ ಮುಂದಿನ 60 ವರ್ಷ ಅಲುಗಾಡಿರಲಿಲ್ಲ. USAಯ ಈಜುಗಾರ ಮೈಕಲ್ ಬೋಂಡಿಯವರು 1988ರ ಸಿಯೋಲ್ ಒಲಿಂಪಿಕ್ಸ್ನಲ್ಲಿ 5 ಚಿನ್ನ ಗೆದ್ದಿದ್ದರು. ಒಟ್ಟಾರೆ 3 ಒಲಿಂಪಿಕ್ಸ್ಗಳಲ್ಲಿ ಅವರು 8 ಚಿನ್ನ, 2 ಬೆಳ್ಳಿ, 1 ಕಂಚನ್ನು ಗೆದ್ದಿದ್ದಾರೆ. USAಯ ಜಿಮ್ನಾಸ್ಟ್ ಆಂಟನ್ ಹೈಡಾ ಅವರು 1904ರ ಒಲಿಂಪಿಕ್ಸ್ನಲ್ಲಿ 5 ಬಂಗಾರ ಜಯಿಸಿದರು. ಫೆನ್ಸಿಂಗ್ ಕತ್ತಿವರಸೆಯ ಎಲ್ಲ ವಿಭಾಗಗಳಲ್ಲಿ ಪದಕ ಗೆದ್ದ ಏಕೈಕರು ಎಂದರೆ ಇಟಲಿಯ ನೇಡೋ ನಾಡಿ. ಒಂದೇ ಒಲಿಂಪಿಕ್ಸ್ನಲ್ಲಿ 5 ಚಿನ್ನದ ಪದಕ ಗೆದ್ದ ಏಕೈಕ ಫೆನ್ಸರ್ ಕೂಡ ಇವರೇ ಆಗಿದ್ದಾರೆ. ಮೊದಲ ಮಹಾಯುದ್ಧದ ಮತ್ತು ಬಳಿಕದ ಒಲಿಂಪಿಕ್ಸ್ನಲ್ಲಿ ಅವರು ಒಟ್ಟು 6 ಬಂಗಾರ ವಿಜಯ ಎನಿಸಿದ್ದಾರೆ. ಜಗತ್ತಿನ ಮೊದಲ 26 ದಾಖಲೆಗಳ ಓಟಗಾರ ಫಿನ್ಲೆಂಡಿನ ಪಾವೋ ನುರ್ಮಿ. 1924ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನುರ್ಮಿ ಅವರು 5 ಬಂಗಾರ ಗೆದ್ದಿದ್ದರು. 1920 ಮತ್ತು 1928ರ ಒಲಿಂಪಿಕ್ಸ್ಗಳಲ್ಲಿ ತಲಾ 3 ಪದಕ ಗೆದ್ದಿದ್ದರು.
ಅವರ ಇತರ ಓಟದ ದಾಖಲೆಗಳು ಯುರೋಪಿನಲ್ಲೆಲ್ಲ ಬರೆಯಲ್ಪಟ್ಟಿದೆ. 1980ರ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಅಮೆರಿಕದ ಎರಿಕ್ ಹೀಡನ್ 5 ಬಂಗಾರದ ಪದಕವನ್ನು ಜಯಿಸಿದ್ದರು. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅಮೆರಿಕದ ಕಾಲೆಬ್ ಡ್ರೆಸೆಲ್ ಈಜಿನಲ್ಲಿ 5 ಬಂಗಾರ ಗೆದ್ದರು. ಈಗಿನ ಪ್ಯಾರಿಸ್ ಸೇರಿ ಅವರು 10 ಪದಕ ಗೆದ್ದಿದ್ದಾರೆ. ಬೋರಿಸ್ ಶಕಲಿನ್ ಸೋವಿಯತ್ ಯೂನಿಯನ್ ಜಿಮ್ನಾಸ್ಟ್ 1960ರ ಒಲಿಂಪಿಕ್ಸ್ನಲ್ಲಿ 5 ಚಿನ್ನ ಎಂದು 7 ಪದಕ ಜಯಿಸಿದ್ದರು. ಒಟ್ಟಾರೆ 13 ಒಲಿಂಪಿಕ್ಸ್ ಪದಕವನ್ನು ಗೆದ್ದಿದ್ದಾರೆ. ಗಂಡು ಜಿಮ್ನಾಸ್ಟ್ಗಳಲ್ಲಿ ಅತಿ ಹೆಚ್ಚು ಒಲಿಂಪಿಕ್ಸ್ ಪದಕ ಗೆದ್ದವರು ಸೋವಿಯತ್ನ ನಿಕೋಲೈ ಆಂಡ್ರಿನೋಯ್. ಅವರು 15 ಒಲಿಂಪಿಕ್ಸ್ ಪದಕ ವಿಜೇತರಿದ್ದು 1976ರ ಒಲಿಂಪಿಕ್ಸ್ ಒಂದರಲ್ಲಿ ಅವರು 5 ಬಂಗಾರ ಸಹಿತ 7 ಪದಕ ಗೆದ್ದಿದ್ದರು. ಹ್ಯೂಬರ್ಟ್ ವ್ಯಾನ್ ಇನ್ನಿಸ್ ಬೆಲ್ಜಿಯಂನ ಬಿಲ್ವಿದ್ಯಾ ಪ್ರವೀಣ. ಒಲಿಂಪಿಕ್ಸ್ನಲ್ಲಿ 6 ಚಿನ್ನ 3 ಬೆಳ್ಳಿ ಗೆದ್ದಿರುವ ಅವರು 1900ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 4 ಚಿನ್ನ ಗೆದ್ದಿದ್ದರು. ಫಿನ್ಲೆಂಡಿನ ವಿಲ್ ರಿಟೋಲಾರು 1924ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 4 ಚಿನ್ನ 2 ಬೆಳ್ಳಿ ಗೆದ್ದಿದ್ದರು. ದೂರದ ಓಟಗಾರರೊಬ್ಬರು ಒಂದೇ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಿರುವ ದಾಖಲೆ ಇದು. ಒಟ್ಟು ಒಲಿಂಪಿಕ್ಸ್ ಪದಕಗಳು 8. ವಿಕ್ಟರ್ ಚುಕಾರಿನ್ ಸೋವಿಯತ್ ಯೂನಿಯನ್ನಿನ ಜಿಮ್ನಾಸ್ಟ್. 1952ರ ಒಲಿಂಪಿಕ್ಸ್ನ 4 ಚಿನ್ನ ಸೇರಿ ಅವರು 2 ಒಲಿಂಪಿಕ್ಸ್ಗಳಲ್ಲಿ 7 ಬಂಗಾರದ ಸಹಿತ 11 ಒಲಿಂಪಿಕ್ಸ್ ಪದಕ ಹೊಂದಿದ್ದಾರೆ. ಹಂಗೇರಿಯ ಮಹಿಳಾ ಜಿಮ್ನಾಸ್ಟ್ ಆಗ್ನೆಸ್ ಕೆಲೆಸ್ಟಿ 103ರ ಪ್ರಾಯದಲ್ಲೂ ಬದುಕಿರುವ ಏಕೈಕ ಒಲಿಂಪಿಕ್ ಆಟಗಾತಿ ಇವರು. 5 ಬಂಗಾರ ಸಹಿತ 10 ಒಲಿಂಪಿಕ್ಸ್ ಪದಕದ ಇವರು 1956ರ ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ 4 ಬಂಗಾರ ಗೆದ್ದಿದ್ದರು. ಈಗವರು ಇಸ್ರೇಲ್ ನಿವಾಸಿ. ವೇರಾ ಕಸ್ಲಾವ್ಸ್ಕಾ ಜೊಕೆಸ್ಲವ್ಯಾಕಿಯಾದ ಜಿಮ್ನಾಸ್ಟ್. ಅವರು 1968ರ ಮೆಕ್ಸಿಕೋ ಒಲಿಂಪಿಕ್ಸ್ನ 4 ಬಂಗಾರ ಸೇರಿ 7 ಚಿನ್ನದ ಜೊತೆಗೆ 11 ಒಲಿಂಪಿಕ್ಸ್ ಪದಕ ಗೆದ್ದವರಾಗಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಬಹುಪದಕ ವಿಜೇತರ ಪಟ್ಟಿ ಬಹಳ ದೊಡ್ಡದು. ಲಾರಿಸಾ ಲಾಟ್ಯಾನಿನಾ, ಕಾರ್ಲ್ ಓಸ್ಬರ್ನ್, ಜೆಸ್ಸಿ ಓವೆನ್ಸ್, ಕಾರ್ಲ್ ಲೂವಿಸ್, ಲೀನಿಂಗ್, ಇಯಾನ್ ಥೋರ್ಪಿ ಎಂದು ಈ ಪಟ್ಟಿ ಭಾರಿ ಉದ್ದದ್ದು. ಕಿರಿದರೋಳ್ ಕೆಲವರ ಸಾಧನೆ ಮಾತ್ರ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.